ಮಹಾರಾಷ್ಟ್ರ ಸಿಎಂ ಬಿಕ್ಕಟ್ಟು ಕೊನೆಗೂ ಸುಖಾಂತ್ಯ ಕಂಡಿದೆ. ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಆಯ್ಕೆ ಮಾಡಿರೋದು ಬಹುತೇಕ ಆಗಿದೆ. ಆದರೆ ಅಧಿಕೃತ ಘೋಷಣೆ ಒಂದು ಬಾಕಿ. ಬಿಜೆಪಿಗೆ ಮಹಾ ಸಿಎಂ ಪಟ್ಟವನ್ನ ಶಿಂದೆ ಬಣ ಬಿಟ್ಟುಕೊಟ್ಟಿದೆ. ಪ್ರಧಾನಿ ಮೋದಿ ನಿರ್ಧಾರವೇ ಫೈನಲ್ ಅಂತ ಶಿಂದೆ ಹೇಳಿದ್ದಾರೆ. ನಾಳೆ ದೆಹಲಿಯಲ್ಲಿ ಎನ್ಡಿಎ ನಾಯಕರ ಜೊತೆಗಿನ ಒಂದು ಸಭೆ ಇದೆ. ಆ ಸಭೆಯ ನಂತರದಲ್ಲಿ ಅಧಿಕೃತ ಘೋಷಣೆ ಇದೆ. ಡಿಸೆಂಬರ್ 2ಕ್ಕೆ ನೂತನ ಸಿಎಂ ಪ್ರಮಾಣ ವಚನ ಸಾಧ್ಯತೆ ಕೂಡ ಇದೆ. ಮಹಾರಾಷ್ಟ್ರ ಕ್ಯಾಬಿನೆಟ್ ಲೆಕ್ಕಾಚಾರ ಏನ್ ಹಾಗಾದ್ರೆ ಶಿವಸೇನೆಗೆ ಡಿಸಿಎಂ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಶಿಂದೆ ಅವರಿಗೆ ಹಿಂದೆ ಫಡ್ನವೀಸ್ ಅವರು ಡಿಸಿಎಂ ಸ್ಥಾನವನ್ನು ನಿಭಾಯಿಸಿದ್ರು. ಈಗ ಆ ಪೋಸ್ಟ್ಗೆ ಶಿಂದೆ ಹೋಗಬೇಕು. ಬಿಜೆಪಿಗೆ ಗೃಹ ಸೇರಿದಂತೆ 20 ಖಾತೆಗಳನ್ನ ಬಿಟ್ಟುಕೊಡುವಂತಹ ಒಂದು ಲೆಕ್ಕಾಚಾರಗಳು ಈಗ ಆಗಿದೆ. ಅವರ ಒಂದು ಸಮೀಕರಣಗಳು ಏಕನಾಥ್ ಶಿಂದೆ ಶಿವಸೇನೆ ಬಣಕ್ಕೆ 12 ಖಾತೆಗಳನ್ನ ಕೊಡುವಂತಹ ಸಾಧ್ಯತೆ. ಇನ್ನು ಕೂಡ ಇದ್ಯಾವುದು ಫೈನಲ್ ಆಗಿಲ್ಲ, ಸಾಧ್ಯತೆಗಳ ವಿಚಾರವಾಗಿ ಹೇಳ್ತಿರೋದು. ಅಜಿತ್ ಪವಾರ್ ಅವರ ಎನ್ಸಿಪಿ ಬಣಕ್ಕೆ 10 ಖಾತೆಗಳು ಕೊಡುವಂತಹ ಸಾಧ್ಯತೆ. ಡಿಸೆಂಬರ್ 2ನೇ ತಾರೀಕು ಹೊಸ ಸಿಎಂ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಬಿಜೆಪಿ 132 ಸ್ಥಾನಗಳನ್ನ ಗಳಿಸಿತ್ತು. ಶಿಂದೆ ಬಣ 57 ಸ್ಥಾನ ಮತ್ತು ಎನ್ಸಿಪಿ 41 ಸ್ಥಾನಗಳನ್ನ ಗಳಿಸಿತ್ತು. ಅದಾದ ನಂತರದಲ್ಲಿ ಎನ್ಸಿಪಿಯ ಅಜಿತ್ ಪವಾರ್ ದೇವೇಂದ್ರ ಫಡ್ನವೀಸ್ ಅವರನ್ನ ಮಾಡಿದ್ರೆ ನಮ್ಮ ಸಪೋರ್ಟ್ ಕೂಡ ಅವರಿಗೆ ಇರುತ್ತೆ ಅಂತ ಹೇಳಿದ್ರು. ಶಿವಸೇನೆಯ ಬಣ ಮಾತ್ರ ಶಿಂದೆ ನೇತೃತ್ವದಲ್ಲಿ ನಾವು ಈ ಒಂದು ಚುನಾವಣೆಯನ್ನ ಫೇಸ್ ಮಾಡಿದ್ರಿಂದ 2 ವರ್ಷ ಅವರಿಗೆ ಬಿಟ್ಕೊಡ್ಬೇಕು ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಫೈನಲ್ ಆಗಿದೆಯಾ ಇವಾಗ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ? ಇದು ಅಧಿಕೃತವಾಗಿ ಯಾವ ಘೋಷಣೆ ಆಗಬಹುದು? ದಿವ್ಯಜ್ಯೋತಿ, ಅಧಿಕೃತವಾಗಿ ಘೋಷಣೆಯನ್ನು ಇದುವರೆಗೂ ಮಾಡಿಲ್ಲ. ಆದರೆ ಬಹುತೇಕ ಬಿಜೆಪಿಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಆಗ್ತಿರುವಂಥ ಚರ್ಚೆ. ಯಾಕಂದರೆ ಏಕನಾಥ್ ಶಿಂದೆ ಅವರು ಇವತ್ತು ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲಿಕ್ಕೆ ಒಪ್ಪಿದ ದಾಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಯಾಕಂದರೆ ಎಲ್ಲವನ್ನು ಕೂಡ ಪ್ರಧಾನಿ ಮೋದಿ ಅವರು ಅಂತಿಮಪಡಿಸ್ತಾರೆ, ಅವರು ಹೇಳಿದಂತೆ ತೀರ್ಮಾನ ಆಗುತ್ತೆ ಅನ್ನುವಂಥ ಮಾತು. ಜೊತೆಗೆ ಸ್ಥಾನಮಾನ ಗಳಿಕೆಯಲ್ಲೂ ಕೂಡ ಸ್ಪಷ್ಟ ಬಹುಮತಕ್ಕೆ ಬಹುತೇಕ ಹತ್ತಿರ ಬಂದು ನಿಂತಂತೆ ಕಾಣಿಸ್ತಾ ಇರುವಂಥದ್ದು ಬಿಜೆಪಿ. ಅಂದರೆ ಸರಳ ಬಹುಮತಕ್ಕಿಂತ ಕೆಲವೇ ಅಂಕಿ ಸಂಖ್ಯೆಗಳು ಹಿಂದೆ ಇದೆ. ಹಾಗಾಗಿ ಸಹಜವಾಗಿ ದೊಡ್ಡ ಪಕ್ಷವಾಗಿ ಹೊರೊಮ್ಮಿ ಅದರ ಮಿತ್ರ ಪಕ್ಷವಾಗಿ ಶಿಂದೆ ಅವರ ಬಣ, ಅಜಿತ್ ಪವಾರ್ ಅವರ ಬಣ ಇದ್ದರೂ ಕೂಡ ಕಳೆದ ಬಾರಿಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಲಾಗಿತ್ತು. ಆದರೆ ಇವತ್ತು ಅಂತಹ ಪರಿಸ್ಥಿತಿ ಬಿಜೆಪಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಿಜೆಪಿ ಅದನ್ನು ಕ್ಲೈಮ್ ಮಾಡುತ್ತೆ. ಕ್ಲೈಮ್ ಮಾಡೋದ್ರಿಂದ ಸಹಜವಾಗಿ ಅನಿವಾರ್ಯವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನುವಂಥ ಅನಿವಾರ್ಯತೆಗೆ ಶಿಂದೆ ಅವರು ಸಿಲುಕಿದಂತೆ ಕಾಣಿಸ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಡಿಸೆಂಬರ್ 2ನೇ ತಾರೀಕು ಏನು ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ಇದೆ, ಬಹುತೇಕ ಅವತ್ತು ಬಿಜೆಪಿ ಇಟ್ಕೊಡೋ ಸಾಧ್ಯತೆ ಇದೆ. ದಿವ್ಯಜ್ಯೋತಿ.